ಗುರುಪೂರ್ಣಿಮೆ ಇರೋದ್ರಿಂದ ನಾವು ಬೆಳಿಗ್ಗೆ ರಾತ್ರಿ 10 ಗಂಟೆಗೆ, ಬುಧವಾರ ರಾತ್ರಿ 10 ಗಂಟೆಗೆ ಬಂದ್ವಿ. ಇಲ್ಲೆಲ್ಲ ಬಂದು ಎಲ್ಲ ವಾಶ್ ಮಾಡಿ ಎಲ್ಲ ತೊಳೆದು ಎಲ್ಲ ಆ ಥರ ಸೇವೆ ಮಾಡಿದ್ವಿ. ಕರೆಕ್ಟಾಗಿ ನಮಗೆ 3 ಗಂಟೆ 2 ಗಂಟೆಗೆ ಹೋಗಿ ಮಲ್ಕೋಣ ಅಂತ ಹೋದ್ವಿ. ಬೆಳಗ್ಗೆ ತಿರ್ಗಾ ಸೇವೆ ಮಾಡಬೇಕಲ್ಲ ಅಂದ್ಬಿಟ್ಟು ಹೋದ್ವಿ. ಸೊ ಜನಗಳು ಬಂದರು, ಎತ್ತಿದ್ವಿ. ಜನಗಳಿಗೆ ಹೇಳಿದ್ವಿ 4 ಗಂಟೆ ಮೇಲೆ ಬನ್ನಿ, ಬೇಡ ಅಂತ. ಈಗ ರಾಯರು 3 ಗಂಟೆಗೆ ಸಂಚಾರ ಹೋಗೋ ಸಮಯ ಅಂತ ನಾವು ಹೇಳೋದಕ್ಕೂ ನಮಗೊಂದು ಪವಾಡನೇ ನಡೆದ್ಬಿಡ್ತು ಸರ್. ನಾವು ಕುತ್ಕೊಂಡು ಎಲ್ಲರೂ ಕೂತ್ವಿ, ಒಂದು 40 ಜನ ಇದ್ವಿ. ಅವಾಗ ತಾನೇ ನಮ್ಮ ಸತೀಶ್ ಗುರುಗಳು ಹೇಳಿದ್ರು, ಈಗ ರಾಯರು ಈಗ ಇದಕ್ಕೆ ಹೋಗೋ ಟೈಮು, ಇವಾಗ ಮಾಡಬೇಡಿ, 9 ಗಂಟೆಗೆ ಮಾಡಿ ಅಂತ. ಹೇಳೋದಕ್ಕೂ ಆ ಮೆಟ್ಲಿಂದ ಅಲ್ಲಿದೆ ಸ್ಟೆಪ್ಪು, ಆ ಸ್ಟೆಪ್ಪಿಂದ 3 ಸ್ಟೆಪ್ಪು ಟಕ್ 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 ಇಳಿದಿದ್ದು. ಈಗ ಚಪ್ಪಲಿ ಇದೆಯಲ್ಲ ಸೌಂಡು, ಆ ಸೌಂಡ್ ಬಂತು. ಆ ಸೌಂಡ್ ಬಂದಿದ್ದು ಎಲ್ಲರೂ ತಿರುಗಿದ್ವಿ, ನೋಡಿದ್ವಿ. ರಾಯರು ಹಾರ ಹಾಕಿದ್ವಲ್ಲ, ಹಾರ ಹಿಂಗೆ ಬಂದು ನಿಂತು ಎಲ್ಲರೂ ತುಂಬ ಇದಾಗೋದ್ರು. ಎಲ್ಲರೂ ಒಂಥರ ಕೂತ್ಕೊಂಬಿಟ್ರಲ್ಲ, ಓ ಅಂದ್ಬಿಟ್ಟು. ಅದು ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ನಮ್ಗೆ ನಿಜವಾಗ್ಲೂ ಅವ್ರ ದರ್ಶನ ನಮ್ಗೆ ಸಿಕ್ತು. ಅವ್ರದ್ದೊಂದು ಪವಾಡನೇ ಆಗ್ಬಿಡ್ತು ಇವತ್ತು ಸರ್. ನಮ್ಗೆ ಇವಾಗಲೂ ಅದು ಹೇಳ್ತಾರೆ, ನನ್ನ ಮೈಗೆ ಇದಾಗ್ತದೆ. ಒಂದ್ಸಲ ನಾವೇ ಜಗ್ಬಿಟ್ವಿ, ಹಿಂಗೂ ಆಗುತ್ತಾ ಅಂತ. ಅಂದರೆ ಈಗ ಇಲ್ಲಿ ರಾಯರಿದ್ದಾರೆ, ಅವ್ರು ಇಲ್ಲದೆ ಜನ ಬರಲ್ಲ, ಇದು ಆಗೋಕ್ಕೆ ಚಾನ್ಸೇ ಇಲ್ಲ.